ಇಕ್ಬಾಲ್ ಹುಸೇನ್ಗೆ ಏನಾದ್ರೂ ಗೊತ್ತಾಗಿರ್ಬೇಕು. ದೆಹಲಿಯಲ್ಲಿ ಸಚಿವ ಆರ್.ಬಿ. ತಿಮ್ಮಾಪುರ ಹೇಳಿಕೆ ಕೊಟ್ಟಿದ್ದಾರೆ. ಇಕ್ಬಾಲ್ ಹುಸೇನ್ ಅವರ ಅಭಿಪ್ರಾಯ ಅವರು ಹೇಳಿದ್ದಾರೆ ಅಂತ. ಇಕ್ಬಾಲ್ ಹುಸೇನ್ ಅವರ ಹೇಳಿಕೆ ಬೆನ್ನಲ್ಲೇ ಇದೀಗ ಸಚಿವ ಆರ್.ಬಿ. ತಿಮ್ಮಾಪುರ ಹೇಳಿರೋದು ಇಕ್ಬಾಲ್ ಹುಸೇನ್ ಅವರಿಗೆ ಏನಾದ್ರೂ ಗೊತ್ತಾಗಿರ್ಬೇಕು, ಅದಕ್ಕೆ ಬಹುಶಃ ಹೀಗೆ ಮಾತಾಡಿರ್ಬೋದು ಅನ್ನೋ ರೀತಿಯಾಗಿ ಹೇಳಿದ್ದಾರೆ. ಇಕ್ಬಾಲ್ ಅನ್ಸಾರಿ ಅವರು ಹುಸೇನ್ ಅವರ ಪಾಪ ಅವರು ಅಭಿಪ್ರಾಯ ಅವ್ರು ಹೇಳಿದ್ದಾರೆ, ಅವ್ರಿಗೇನಾರು ಗೊತ್ತಾಗಿರ್ಬೇಕು. ಇಕ್ಬಾಲ್ ಅನ್ಸಾರಿ ಅವರು ಹುಸೇನ್ ಅವರ ಪಾಪ ಅವರು ಅಭಿಪ್ರಾಯ ಅವ್ರು ಹೇಳಿದ್ದಾರೆ, ಅವ್ರಿಗೇನಾರು ಗೊತ್ತಾಗಿರ್ಬೇಕು. ಯಾರೋ ಒಬ್ರು ಹೇಳಿದ್ರು ಅಂತ ಸಿಎಂ ಆಗಲ್ಲ. ಇಕ್ಬಾಲ್ ಹುಸೇನ್ಗೆ ಮಂಜುನಾಥ್ ಭಂಡಾರಿ ಟಾಂಗ್ ಕೊಟ್ಟಿದ್ದಾರೆ. ಹೈಕಮಾಂಡ್ ತೀರ್ಮಾನವೇ ಅಂತಿಮವಾಗಿರುತ್ತೆ. ಸೋನಿಯಾ, ರಾಹುಲ್, ಖರ್ಗೆ ತೀರ್ಮಾನಿಸ್ತಾರೆ. ಶಾಸಕ ಇಕ್ಬಾಲ್ ಹುಸೇನ್ ಅವರದ್ದು ವೈಯಕ್ತಿಕ ಹೇಳಿಕೆ. ನಾಯಕತ್ವದ ಬಗ್ಗೆ ವರಿಷ್ಠರು ಚರ್ಚೆ ಮಾಡಿ ತೀರ್ಮಾನಿಸ್ತಾರೆ ಅಂತ ಎಂಎಲ್ಸಿ ಮಂಜುನಾಥ್ ಭಂಡಾರಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇಕ್ಬಾಲ್ ಹುಸೇನ್ ಅವರು ಜನವರಿ 6ನೇ ತಾರೀಕು ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅಂತ ಹೇಳಿದ್ದಾರೆ. ಸರ್, ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ, ಯಾರು ಏನೇ ಹೇಳಿದ್ರು ಹೈಕಮಾಂಡ್ ಏನು ನಿರ್ಧಾರ ತೆಗೆದುಕೊಳ್ಳುತ್ತೆ, ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಏನು ನಿರ್ಧಾರ ತೆಗೆದುಕೊಳ್ತಾರೆ, ನಮ್ಮ ನಾಯಕರುಗಳಂಥ ರಾಹುಲ್ ಗಾಂಧಿ ಅವರು, ಶ್ರೀಮತಿ ಸೋನಿಯಾ ಗಾಂಧಿ ಅವರು, ವೇಣುಗೋಪಾಲ್ ಅವರು, ಸುರ್ಜೇವಾಲಾ ಅವರು ಯಾರು ನಿರ್ಧಾರ ತೆಗೆದುಕೊಳ್ತಾರೆ ಅದೇ ಅಂತಿಮ ನಿರ್ಧಾರ. ನಾನಾಗಲಿ, ಇನ್ನೊಬ್ಬ ಶಾಸಕ ಆಗಲಿ, ಇನ್ನೊಬ್ಬ ಮಂತ್ರಿ ಆಗಲಿ, ಇನ್ನೊಬ್ಬ ಯಾರೇ ಹೇಳಿದ್ರು ಅದು ಅವರವರ ಒಂದು ಏನು ಹೇಳ್ತಿರೋ ಪರ್ಸನಲ್ ಒಪಿನಿಯನ್ ಆಗಿರುತ್ತೆ ಹೊರತು ಅದು ಪಕ್ಷದ ಒಂದು ಧ್ವನಿ ಆಗಿರೋದಿಲ್ಲ. ಪಕ್ಷದ ಧ್ವನಿ ಇಷ್ಟೇ, ಕಾರ್ಯಕರ್ತರ ಧ್ವನಿ ಇಷ್ಟೇ. ಹೈಕಮಾಂಡ್ ಏನು ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅದೇ ಅಂತಿಮ ನಿರ್ಧಾರ. ಸರ್, ದಿನ ದೇವನಹಳ್ಳಿಯಲ್ಲಿ ಡಿಕೆ ಮುಂದಿನ ಸಿಎಂ ಅಂತ ಘೋಷಣೆ ಕೂಗಲಾಗಿದೆ. ಕೆಂಪೇಗೌಡ ಸರ್ಕಲ್ನಲ್ಲಿ ಘೋಷಣೆ ಕೂಗಿದ್ದಾರೆ ಡಿಕೆ ಅಭಿಮಾನಿಗಳು. ಮುಂದಿನ ಸಿಎಂ ಡಿಕೆ ಅಂತ ಘೋಷಣೆಯನ್ನ ಕೂಗಿದ್ದಾರೆ ಬೆಂಬಲಿಗರು. ನಮ್ಮ ಬಾಸ್ ಯಾರು, ಡಿಕೆ ಸರ್ ಅಂತ ಜೈಕಾರ ಕೂಗಿದ್ದಾರೆ. ಕನಕಪುರ ಬಂಡೆ, ಕರ್ನಾಟಕದ ಹುಲಿ ಡಿಕೆ ಅಂತ ಘೋಷಣೆಯನ್ನ ಕೂಗಿದ್ದಾರೆ ಡಿಕೆ ಶಿವಕುಮಾರ್ ಅಭಿಮಾನಿಗಳು. ಇವರದು ಹೋದಲ್ಲಿ ಬಂದಲ್ಲೆಲ್ಲ ಈ ರೀತಿಯಾದಂತ ಘೋಷಣೆಗಳು ಕೇಳಿ ಬರ್ತಾ ಇದೆ. ಇದೀಗ ದೇವನಹಳ್ಳಿಯಲ್ಲಿ ಡಿಕೆ ಮುಂದಿನ ಸಿಎಂ ಅನ್ನೋ ಘೋಷಣೆ ಮೊಳಗಿದೆ. ಕನಕಪುರ ಬಂಡೆ ಡಿಕೆ ಶಿವಕುಮಾರ್ಗೆ, ಕನಕಪುರ ಬಂಡೆ ಡಿಕೆ ಶಿವಕುಮಾರ್ಗೆ, ಕರ್ನಾಟಕದ ಹುಲಿ ಡಿಕೆ ಶಿವಕುಮಾರ್ಗೆ, ಕರ್ನಾಟಕದ ಹುಲಿ ಡಿಕೆ ಶಿವಕುಮಾರ್ಗೆ, ಕನ್ನಡಿಗರ ಕುಲತಿಲಕ ಡಿಕೆ ಶಿವಕುಮಾರ್ಗೆ, ಕನ್ನಡಿಗರ ಕುಲತಿಲಕ ಡಿಕೆ ಶಿವಕುಮಾರ್ಗೆ, ನಮ್ಮೆಲ್ಲರ ಹೀರೋ ಡಿಕೆ ಶಿವಕುಮಾರ್ಗೆ, ನಮ್ಮೆಲ್ಲರ ಹೀರೋ ಡಿಕೆ ಶಿವಕುಮಾರ್ಗೆ, ಡಿಕೆ 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 ಬಾಸ್ಗೆ, ಡಿಕೆ ಬಾಸ್ಗೆ, ಮುಂದಿನ ಮುಖ್ಯಮಂತ್ರಿ ಡಿಕೆ ಬಾಸ್ಗೆ, ಮುಂದಿನ ಮುಖ್ಯಮಂತ್ರಿ ಡಿಕೆ ಬಾಸ್ಗೆ, ಗಮನಿಸ್ತಾ ಇದ್ರಲ್ಲ, ಡಿಕೆ ಮುಂದಿನ ಸಿಎಂ ಅಂತ ಘೋಷಣೆ ಕೂಗ್ತಾ ಇದ್ದಾರೆ. ಮುಂದಿನ ಸಿಎಂ ಡಿಕೆ ಆಗೋದು ಕನ್ಫರ್ಮ್ ಅನ್ನೋದಾಗಿ ಅವರ ಅಭಿಮಾನಿಗಳು ಘೋಷಣೆ ಕೂಗ್ತಾ ಇರೋದು. ಡಿಕೆ ಶಿವಕುಮಾರ್ ಅವರು ಹೋದಲ್ಲೆಲ್ಲ ಈ ದೇವಸ್ಥಾನಗಳ ದರ್ಶನಕ್ಕೆ ಹೋದಾಗ್ಲೂ ಕೂಡ ಅಲ್ಲಿ ಸಿಕ್ಕಂತ ಅಭಿಮಾನಿಗಳು ಇದೇ ರೀತಿಯಾದಂತ ಘೋಷಣೆ ಕೂಗ್ತಾ ಇದ್ರು. ಯಾವುದೇ ಸಭೆ ಸಮಾರಂಭಗಳಿಗೆ ಹೋದ್ರೂ ಕೂಡ ಈ ರೀತಿಯಾದಂತ ಮಾತು ಚರ್ಚೆಗಳು ಆಗ್ತಾನೆ ಇರುತ್ತೆ. ಇದೀಗ ದೇವನಹಳ್ಳಿಯಲ್ಲೂ ಕೂಡ ಡಿಕೆ ಬೆಂಬಲಿಗರು ಮುಂದಿನ ಸಿಎಂ ಡಿಕೆ ಅಂತ ಘೋಷಣೆ ಕೂಗಿದ್ದಾರೆ.